ನಮ್ಮ ಬಾಸ್ ಗಣೇಶನಿಗೆ ನಮಸ್ಕಾರ ಮಾಡ್ಕೊತ ನನ್ನ ಲೈಫ್ನ ಫಸ್ಟ್ ಮೋಟೋ ವ್ಲಾಗ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರು ಈ ಸೌಂಡ್ಗೆ ಗುರು ನಮ್ಮ ಹುಡುಗರು ರಾಯಲ್ ಎನ್ಫೀಲ್ಡ್ ಫ್ಯಾನ್ ಆಗೋದು. ಯಾರ್ಪೇಟೆಯಿಂದನೇ ಒಂದು ಒಳ್ಳೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಅದು ಟೌನ್ ಒಳಗಡೆಯಿಂದ. ಬಟ್ ಒಂದು ಭಯ ಕಾಡ್ಬಿಡ್ತು ಗುರು. ನಂದು ಬೇರೆ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಕ್ಯಾಮ್ರಾ ಹಾಕೊಂಡು ಟೌನ್ ಒಳಗಡೆ ಅಷ್ಟೊಂದು ಜನ ಇರ್ತಾರೆ, ಅವ್ರನ್ನೆಲ್ಲ ಹೆಂಗ್ ಫೇಸ್ ಮಾಡಲಿ ಅನ್ನೋದು ನನಗೊಂದು ಯೋಚನೆ ಆಗಿ, ಫಸ್ಟ್ ವ್ಲಾಗಲ್ಲೇ ಏನೋ ಮಾಡ್ತೀನಿ ಅಂತ ಹೋಗಿ ಜನಗಳ ಮುಂದೆ ಶೇಪ್ ಔಟ್ ಆಗೋದು ಬೇಡ, ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಆ ಕಾರಣಗಳಿಗೋಸ್ಕರ ನಾನು ಇಲ್ಲಿ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲೊಂದಷ್ಟು ಜನ ಕೇಳ್ತಾರೆ ಮತ್ತೆ ಕಮೆಂಟ್ ಹಾಕ್ತಾರೆ, ನಿನ್ಗೆ ಇವೆಲ್ಲ ಬೇಕಿತ್ತಾ ವ್ಲಾಗ್ ಎಲ್ಲ, ಸುಮ್ಮನಿದ್ರೆ ಆಗಲ್ವಾ ಅಂತ. ಬೇಕಿತ್ತು ಗುರು, ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು. ಗಾಡಿ ತಗೊಂಡು 2 ವರ್ಷ ಆದ್ರೂ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡೋಣ, ನಾಳೆ ಸ್ಟಾರ್ಟ್ ಮಾಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಬರೀ ಪೋಸ್ಟ್ಪೋನ್ ಮಾಡ್ಕೊಂಬತ್ತಾ ಇದ್ದೆ. ಇಲ್ಲ, ಈ ವರ್ಷ ನಾನು ಸ್ಟಾರ್ಟ್ ಮಾಡಲೇಬೇಕು ಅಂತ ನಾನು ಹಠ ಬಿದ್ದು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ. ಈ ವರ್ಷ ಒಳ್ಳೊಳ್ಳೆ ರೈಡ್ಸ್ ಮಾಡೋಣ ಅಂತ ಪ್ಲ್ಯಾನ್ ಐತೆ ನಮ್ಮ ಗಾಡೀಲಿ. ಹಂಗೆ ನಮ್ಮ ಗಾಡಿ ಬಗ್ಗೆನೇ ಡೀಟೇಲ್ಸ್ ಹೇಳಿಲ್ವಲ್ಲ. ನಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411cc ಬೈಕು. ನಮ್ಮ ಗಾಡಿಗೆ ಒಂದು ಒಳ್ಳೆ ಹೆಸರಿಡಬೇಕು, ಐರಾವತ ಅಂತ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ. ಸೂಟ್ ಆಗುತ್ತೋ ಹೆಂಗೆ ಏನು ಅಂತ ಕಮೆಂಟ್ ಮಾಡಿ. ನಮ್ಮ ಜನಪದ ಗೀತೆಲಿ ಒಂದು ಸಾಲೈತೆ, ಗಾಡಿಯ ದಾರಿ ಸಾಗಲಿ ನಮ್ಮೂರನ್ನು ಬೇಗ ಸೇರಲಿ. ಹಿಂಗೆ ಆರಾಮಾಗಿ ಹೋಗ್ಬಿಡ್ಬೋದು. ಈಗ ಬರ್ತಾ ಇರೋ ಒಂದಷ್ಟು ಕನ್ನಡ ಮೋಟೋ ವ್ಲಾಗ್ ಕಂಟೆಂಟ್ಗಳಂತೂ ನ್ಯಾಷನಲ್ ಅಲ್ಲ ಗುರು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಟಕ್ಕರ್ ಕೊಡಂಗೈತೆ. ನನ್ನ ಒಂದಷ್ಟು ಕನ್ನಡ ಮೋಟೋ ವ್ಲಾಗರ್ ಇನ್ಸ್ಪೈರ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ನೋಡಿ ಮೋಟೋ ವ್ಲಾಗ್ನ ಮಾಡಲೇಬೇಕು ಅಂತ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿರೋದು. ಒಳ್ಳೊಳ್ಳೆ ಗಾಡಿಗಳನ್ನ ರಿವ್ಯೂ ಮಾಡ್ತಾ, ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ, ಹಿಂಗೆ 100 ಐಡಿಯಾಗಳ ತಲೆಯಲ್ಲಿದೆ, ಎಲ್ಲಾನು ಎಕ್ಸಿಕ್ಯೂಟ್ ಮಾಡೋಣ. ಇದನ್ನೆಲ್ಲ ಮಾಡೋಕ್ಕೆ ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ಎಲ್ಲ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ನಂದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಹೆಚ್ಚಿಗೆ ಹೇಳೋಕ್ಕೇನೂ ಇಲ್ಲ, ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಂಗೆ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿ ಇವನ್ನ ಬೆಳೆಸ್ಬೇಕು ಅಂತಿದ್ರೆ ಇನ್ನೊಂದು 3 ಜನಕ್ಕೋ 4 ಜನಕ್ಕೋ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.